ಪಟ್ಟಣಗೆರೆ ಶೆಡ್ನಲ್ಲಿಯೇ ರೇಣುಕಾಸ್ವಾಮಿಯ ಭೀಕರ ಕೊಲೆಯಾಗಿರುವಂಥದ್ದು. 2 ಲಾರಿಗಳಿಗೆ ತಲೆಯನ್ನ ಜಜ್ಜಿ ರೇಣುಕಾಸ್ವಾಮಿಯನ್ನ ಅತ್ಯಂತ ಅಮಾನುಷ್ಯವಾಗಿ ಹತ್ಯೆ ಮಾಡಲಾಗಿದೆ. ರೇಣುಕಾಸ್ವಾಮಿ ಪ್ರಾಣ ಹೋಗುವವರೆಗೂ ಕೂಡ ಶೆಡ್ನಲ್ಲಿಯೇ ದರ್ಶನ್ ಮತ್ತು ಪವಿತ್ರ ಇದ್ರು ಅಂತೇಳಿ ಉಲ್ಲೇಖವಾಗಿದೆ. ಪಟ್ಟಣಗೆರೆ ಶೆಡ್ನಲ್ಲಾದಂತಹ ಕ್ರೌರ್ಯದ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಇಂಚಿಂಚು ಮಾಹಿತಿಯನ್ನು ಕೂಡ ಉಲ್ಲೇಖಿಸಲಾಗಿದೆ. ಪಟ್ಟಣಗೆರೆ ಶೆಡ್ ಬಗ್ಗೆ ಪಬ್ಲಿಕ್ ಟಿವಿಯ ಗ್ರೌಂಡ್ ರಿಪೋರ್ಟ್. ಇದೇ ಶೆಡ್ನಲ್ಲಿಯೇ ರೇಣುಕಾಸ್ವಾಮಿಯ ಬರ್ಬರ ಹತ್ಯೆಯಾಗಿತ್ತು. ಆ ಸಂದರ್ಭದಲ್ಲಿ ನಟ ದರ್ಶನ್ ಗೆಳತಿ ಪವಿತ್ರ ಗೌಡ ಕೂಡ ಇದ್ರು ಅನ್ನೋದನ್ನ ಪೊಲೀಸರು ಉಲ್ಲೇಖಿಸಿದ್ದಾರೆ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಾರ್ಜ್ ಶೀಟ್ ಕೋರ್ಟ್ಗೆ ಸಲ್ಲಿಕೆಯಾಗಿರುವಂಥದ್ದು. ಇದೇ ಪಟ್ಟಣಗೆರೆ ಶೆಡ್ನಿಂದನೇ ಪ್ರಮುಖ ಸಾಕ್ಷಿಗಳು ಇಲ್ಲಿ ಸಿಕ್ಕಿರೋದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ. ಈಗ ನಾನು ಪಟ್ಟಣಗೆರೆ ಶೆಡ್ನ ಮುಂಭಾಗದಲ್ಲಿದ್ದೀನಿ. ಇಲ್ಲಿ ನೋಡಿರ್ಬೋದು, ಸೀಸ್ ಮಾಡಿರೋ ವಾಹನಗಳನ್ನು ಇಲ್ಲಿ ನಿಲ್ಲಿಸಲಾಗಿತ್ತು. ಇದೇ ಒಂದು ಪಟ್ಟಣಗೆರೆ ಶೆಡ್ಗೆ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿ ಕರೆ ತಂದು ಇಲ್ಲಿ ಹಿಂಸೆ ಕೊಟ್ಟು ಇಲ್ಲಿ ಪ್ರಾಣ ಹೋಗೋ ರೀತಿಯಲ್ಲೂ ಹೊಡೆದು ಇಲ್ಲಿಂದ ಶವವನ್ನು ಸಾಗಿಸಿರುವಂಥದ್ದು ಈಗ ಬಯಲಾಗಿದೆ. ಅಂದರೆ ಇಲ್ಲಿ ನೀವು ಸೀಸ್ ಮಾಡಿರೋ ಲಾರಿಗಳನ್ನು ನೋಡ್ತಾ ಇದ್ದೀರಲ್ಲ, ಇದೇ ಲಾರಿಯ ಮಧ್ಯದಲ್ಲಿ ರೇಣುಕಾಸ್ವಾಮಿ ಪ್ರಾಣ ಭಿಕ್ಷೆಗೆ ಅಂಗಲಾಚಿರುವಂತಹ ಫೋಟೋ ಕೂಡ ಸಾಕ್ಷ್ಯವಾಗಿದ್ದು, ಅದನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿರುವಂಥದ್ದು ದಯನೀಯ ಸ್ಥಿತಿ. ಜೊತೆಗೆ ಇಲ್ಲಿ ರೇಣುಕಾಸ್ವಾಮಿಯನ್ನು ಹೊಡೆದು ಹತ್ಯೆ ಮಾಡಿದ ನಂತರ ಅಲ್ಲಿವರೆಗೂ ಅಂದರೆ ರೇಣುಕಾಸ್ವಾಮಿಯ ಹತ್ಯೆ ಸಾವಾಗೋವರೆಗೂ ಕೂಡ ದರ್ಶನ್ ಹಾಗೂ ಪವಿತ್ರ ಇದ್ರು ಅನ್ನೋದು ಕೂಡ ಸಾಕ್ಷ್ಯದಲ್ಲಿ ಉಲ್ಲೇಖವಾಗಿದೆ. ಜೊತೆಗೆ ಎಷ್ಟು ಜನ ಇದ್ರು ಈ ಪ್ರಕರಣದ ಸಂಬಂಧಿಸಿದಂತೆ 17 ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ. 17 ಮಂದಿಯಲ್ಲಿ ಎಷ್ಟು ಜನ ಇದ್ರು, ಜೊತೆಗೆ ಎಲ್ಲೆಲ್ಲಿ ಯಾವ್ಯಾವ ವಾಹನದ ಮುಂದೆ ಆತನನ್ನು ರೇಣುಕಾಸ್ವಾಮಿಯನ್ನು ಗುದ್ದಿಸಿ ಸಾಯಿಸಲಾಗಿದೆ, ಜೊತೆಗೆ ಯಾವ ರೀತಿಯಲ್ಲಿ ಹಲ್ಲೆ ಮಾಡಲಾಗಿದೆ, ನೈಲಾನ್ ವೈರಿಂದ ಹಿಡಿದು ಜೊತೆಗೆ ರೀಪೀಸ್ ಪಟ್ಟಿಗಳ ಮೂಲಕ ಹಲ್ಲೆ ಮಾಡಿರುವಂಥದ್ದು ಕೂಡ ಇಲ್ಲಿ ಸಾಕ್ಷ್ಯಗಳನ್ನು ಅನೇಕ ರೀತಿಯ ಸಾಕ್ಷ್ಯಗಳನ್ನು ಪೊಲೀಸರು ಸಂಗ್ರಹಿಸಿದರು. ಜೂನ್ 8ನೇ ತಾರೀಕಿಗೆ ಸಂಜೆ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಸಂಜೆ ಒಂದು 3 ಗಂಟೆ ಸುಮಾರಿಗೆ ಅಲ್ಲಿ ಕರೆತಂದು ಆ ಬಳಿಕ ಎಲ್ಲ ಈ ದರ್ಶನ್ ಗ್ಯಾಂಗ್ ಸೇರಿಕೊಂಡು ರೇಣುಕಾಸ್ವಾಮಿಯನ್ನು ಚಿತ್ರಹಿಂಸೆ ಕೊಟ್ಟು ಸಾಯಿಸಿರ್ತಾರೆ. ಅದು ಈಗ ಉಲ್ಲೇಖವಾಗಿದೆ. ಇದೇ ಪ್ರಮುಖ ಅಂಶವಾಗುತ್ತೆ. ಏನಂದರೆ ಪಟ್ಟಣಗೆರೆ ಶೆಡ್ನಲ್ಲಿ ವಶಪಡಿಸಿಕೊಂಡಿರುವಂತಹ ಅನೇಕ ಸಾಕ್ಷ್ಯಗಳು, ರೀಪೀಸ್ ಪಟ್ಟಿ ಇರ್ಬೋದು, ಜೊತೆಗೆ ಈ ವಾಹನಗಳ ಮೇಲೆ ರಕ್ತದ ಕಲೆ ಇರ್ಬೋದು, ಜೊತೆಗೆ ಲಾಠಿಯಿಂದ ಹೊಡೆದಿರೋದಿರ್ಬೋದು, ಜೊತೆಗೆ ಇಲ್ಲಿನ ಶೆಡ್ ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ ಅವರ ಹೇಳಿಕೆ ಇರ್ಬೋದು, ಎಲ್ಲವೂ ಕೂಡ ಉಲ್ಲೇಖವಾಗಿದೆ ಈ ಚಾರ್ಜ್ ಶೀಟ್ನಲ್ಲಿ. ಸೊ ಇದೀಗ ನಾನು ಶೆಡ್ನ ಮುಂಭಾಗದ ದೃಶ್ಯಗಳನ್ನು ತೋರಿಸ್ತಾ ಇದ್ದೆ. ನೀವು ಆ ಕಡೆ ನೋಡ್ತಾ ಇದ್ದೀರಿ, ಅಲ್ಲಿ ಹಳೆ ಸೀಸ್ ಮಾಡಿರುವಂತಹ ವಾಹನಗಳು ಕೂಡ ಇದ್ವು. ಅದೆಲ್ಲ ವಾಹನಗಳು ಹಾಗೇ ಇದೆ. ಆ ವಾಹನಗಳಿಗೆ ಗುದ್ದಿಸಿ ಚಿತ್ರಹಿಂಸೆ ಕೊಟ್ಟು ಸಾಯಿಸಿ ಶವವನ್ನು ಸಾಗಾಟ ಮಾಡಿ ಅಂತ ಹೇಳಿನೇ ದರ್ಶನ್ ಹಾಗೂ ಪವಿತ್ರ ಹೋಗಿದ್ದಾರೆ ಅನ್ನೋದು ಉಲ್ಲೇಖವಾಗಿದೆ. ಹೀಗಾಗಿ ಇದೊಂದು ಹೈಲೈಟ್ ಅಂಶವಾಗಿದೆ ಅಂತ ಹೇಳಿ. ಮೊದಲಿಗೆ ದರ್ಶನ್ ಮತ್ತು ಪವಿತ್ರ ಗೌಡ ಹಲ್ಲೆ ಮಾಡಿ ಅಲ್ಲಿಂದ ತೆರಳಿದ್ರು. ಅದಾದಮೇಲೆ ರೇಣುಕಾಸ್ವಾಮಿ ಹತ್ಯೆ ಆಗಿತ್ತು ಅನ್ನುವಂತಹ ವಿಚಾರ ಗೊತ್ತಿತ್ತು. ಈಗ ಪೊಲೀಸರ ಈ ಚಾರ್ಜ್ ಶೀಟ್ ಸಲ್ಲಿಕೆಯಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ. ರೇಣುಕಾಸ್ವಾಮಿ ಪ್ರಾಣ ಬಿಡುವಂತಹ ಸಂದರ್ಭದಲ್ಲೂ ಕೂಡ ದರ್ಶನ್ ಪವಿತ್ರ ಗೌಡ ಅವರು ಅಲ್ಲಿಯೇ ಇದ್ರು ಅನ್ನುವಂತಹ ವಿಚಾರ. ಈ ವಿಚಾರ ಕೂಡ ದರ್ಶನ್ಗೆ ಮತ್ತಷ್ಟು ಸಂಕಷ್ಟವನ್ನು ಹೆಚ್ಚಿಸುವಂತಹ ಸಾಧ್ಯತೆ ಇದೆ.